ನಾನು ನಂಬಿ ದೊಡಮ್ಮ. ಪ್ರೇಮ ಹೇಳ್ತಿರೋದೆಲ್ಲ ಸುಳ್ಳು ದೊಡಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ. ನಿನ್ ಭರವಸೆ ಕಳ್ಕೊಡೋದಿಕ್ಕೆ ನಾನ್ ಬಿಟ್ಬಿಡ್ತೀನ? ನಾನ್ ನಿನ್ನ ಅತ್ತೆ. ನೀನೇನು ಚಿಂತೆ ಮಾಡ್ಬೇಡ. ನಿನಗೆ ನಾನ್ ನ್ಯಾಯ ಕೊಡಿಸ್ತೇನೆ. ಅಯ್ಯೋ ದೊಡಮ್ಮ, ಪ್ಲೀಸ್, ಇವಳು ಹೇಳೋದನ್ನ ನಂಬಿ ನೀವು ಯಾಮಾರ್ಬೇಡಿ. ರಾಮ್, ಯಾಕ್ಲ ಪದೇ ಪದೇ ಅವ್ರ ಮೇಲೆ ತಪ್ಪೋರಿಸ್ತಿದ್ಯಾ? ಪ್ರೇಮ ನೀನು ಇಬ್ರು ಚಿಕ್ಕ ವಯಸ್ಸಿಂದಲೂ ಫ್ರೆಂಡು ಅಂತ ನನಗೆ ಗೊತ್ತು. ಮದ್ವೆಗೆ ಮುಂಚೆ ಅವ್ರ ಬಗ್ಗೆ ತಿಳ್ಕೊಳಕ್ ನಿಂತವ್ ನಾನು ಬಂದಿದ್ದೆ ತಾನೆ. ಆಗ್ಲಾದ್ರೂ ನಿಮ್ ಪ್ರೀತಿ ವಿಷಯ ನಂತವ್ ಹೇಳ್ಬೋದಿತ್ತಲ್ಲ. ಅದು ಅಲ್ದೆ ಅಮ್ಮ ನನ್ನ ಮದ್ವೆ ಜವಾಬ್ದಾರಿನೆಲ್ಲ ನಿನ್ಗೆ ವಹಿಸಿದ್ರು. ಆದ್ರೆ ನೀನ್ ಆ ಜವಾಬ್ದಾರಿನೆಲ್ಲ ಮರೆತು ಈ ತರ ನಡ್ಕತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ್ಲ. ನೀನ್ ಹಿಂಗ್ ಮಾಡಿರೋದನ್ನ ನನ್ನ ಕೈಲಿ ಅರಗಿಸ್ಕೊಳಕ್ ಆಯ್ತಿಲ್ಲ. ಅಣ್ಣ, ಯಾಕೋ ನೀನು ಈ ರೀತಿ ಮಾತಾಡ್ತಿದ್ಯಾ? ಅಂದ್ರೆ ನೀನುವೇ ಪ್ರೇಮ ಹೇಳಿದ್ ನಂಬಿಟ್ಯಾ? ಛೇ, ನನ್ನಂತ ಪರಿಸ್ಥಿತಿ ಯಾವನಿಗೂ ಬರಬಾರ್ದು. ಇಲ್ಲಿ ನೋಡು ಮಗ್ನೆ, ನಿನ್ ಗೊತ್ತಿದ್ದು ಗೊತ್ತಿಲ್ದೇನೋ ತಪ್ಪು ಮಾಡಿದ್ಯಾ. ತಪ್ಪು ಮಾಡೋದು ಸಹಜ. ಆದ್ರೆ ಮಾಡಿದ ತಪ್ಪನ ತಿದ್ದಿ ನಡಿಬೇಕು. ಅದನ್ ಬಿಟ್ಟು ತಪ್ಪನ ಸಾಧಿಸ್ತಾ ಕೂತ್ಕೊಂಡ್ರೆ ಏನು ಸರಿ ಹೋಗಲ್ಲ. ರಾಮ್, ನಮ್ ಕಣ್ಮುಂದೆ ಇಷ್ಟೆಲ್ಲ ಆಧಾರ ಇದ್ಮೇಲೂ ನೀನ್ ವಾಸೋದ್ರಿಂದ ಏನು ಪ್ರಯೋಜನ ಇಲ್ಲ. ನೋಡು, ಆಗೇದಾಗೋಯ್ತು. ನನ್ ಮಾತು ಕೇಳು. ನೀನ್ ಮಾಡಿ ತಪ್ಪನ ಒಪ್ಕೊಂಡು ಪ್ರೇಮ ಹತ್ರ ಕ್ಷಮೆ ಕೇಳು. ದೊಡಮ್ಮ, ನಾನ್ ಮಾಡ್ದಿರೋ ತಪ್ಪಿಗೆ ಕ್ಷಮೆ ಕೇಳಲಿ. ಇವಳು ನನ್ನ ಫ್ರೆಂಡ್ ಅಷ್ಟೇ. ಇವಳ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ನಾನು ಇವಳ ಭಾವನೆನೂ ನೋಡಿಲ್ಲ. ಆದ್ರೆ ಇವಳಿಗೆನೆ ನನ್ ಮೇಲೆ ಪ್ರೀತಿ ಇತ್ತು. ಅಣ್ಣನ ಜೊತೆ ತನ್ನ ಮದ್ವೆ ಫಿಕ್ಸ್ ಆಗಿದ್ನ ಅವಳ ಕೈಲಿ ಒಪ್ಕೊಳಕ್ ಆಗ್ಲಿಲ್ಲ. ಅದಕ್ಕೇನೆ ಈ ತರ ಕಿಡ್ನಾಪ್ ಡ್ರಾಮಾ ಮಾಡಿ ನನ್ನ ಮದ್ವೆ ಆಗ್ಬೇಕು ಅಂತ ನೋಡ್ತಿದ್ದಾಳೆ. ಆದ್ರೆ ನಾನ್ ಮಾತ್ರ ಇವಳನ್ನ ಕ್ಷಮಿಸೋದು ಇಲ್ಲ. ಇವಳು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇವಳನ್ನ ಮದ್ವೆನೂ ಆಗಲ್ಲ. ಯಾಕೋ ಹೀಗಂತಿದ್ಯಾ? ಯಾಕಂದ್ರೆ ನಾನೊಬ್ರನ್ನ ಪ್ರೀತಿಸ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಾ ರಾಮ್? ಹೌದು ದೊಡಮ್ಮ, ನಿಮ್ಗೆ ವಿಷಯನ ನಾನು ಮೊದಲೇ ಹೇಳ್ಬೇಕಿತ್ತು. ಆದ್ರೆ ಆ ಸಂದರ್ಭನೇ ಕೂಡ ಬಂದಿರ್ಲಿಲ್ಲ. ಅದಕ್ಕೆ ಇವತ್ತು ಹೇಳ್ಬೇಕಾಯ್ತು. ನಾನು ಕೆಲಸ ಮಾಡ್ತಿರೋ ಹಾಸ್ಪಿಟಲ್ MD ದಂಡರಾಜ್ ಸರ್ ಮಗಳು ಸ್ನೇಹ ನಾನು ಪ್ರೀತಿಸ್ತಾ ಇದ್ದೀವಿ. ಆರು ವರ್ಷದ ಪರಿಚಯ ನಮ್ಗೆ. ಕಾಲೇಜಿಂದನೂ ಅವರಿಬ್ರು ಫ್ರೆಂಡ್ಸ್. ಅದಕ್ಕೆ ತಮಾಷೆ ಮಾಡ್ತಿದ್ದಾಳೆ. ಬರೀ ಫ್ರೆಂಡ್ ಅಥವಾ ಪ್ರೀತಿ ಪ್ರೇಮ ಅಂತ? ರಾಮ್ ಯಾರನ್ನಾದ್ರೂ ಇಷ್ಟಪಟ್ರೆ ಮೊದ್ಲು ಹೇಳದ್ ನನ್ಗೇನೆ. ರಾಮ್ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ರಾಮ್, ಏನು ಹೇಳ್ತಿದ್ಯಾ ನೀನು? ನಿಮ್ಮಪ್ಪ ಆ ಹುಡುಗಿನ ಪ್ರೀತಿಸ್ತಿದ್ಯಾ ಅಂತ ಕೇಳಿದಕ್ಕೆ ಇಲ್ಲ, ಅವಳು ಬರೀ ಫ್ರೆಂಡ್ ಅಂತ ಹೇಳ್ದೆ. ಈಗ ನೋಡಿದ್ರೆ ಏನೇನೋ ಹೊಸ ಕತೆ ಹೇಳ್ತಿದ್ಯಲ್ಲೋ. ಸಾರಿ ದೊಡಮ್ಮ, ನನ್ನ ಕ್ಷಮಿಸಿ. ಅಣ್ಣನ ಮದ್ವೆ ಆದ್ಮೇಲೆ ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂತ ಇದ್ದೆ. ಅಷ್ಟರಲ್ಲೇ ಹೀಗೆಲ್ಲ ಆಗೋಯ್ತು. ನೀನು ಪ್ರೇಮನ ಕಿಡ್ನಾಪ್ ಮಾಡಿರೋ ಆಪಾದನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೀಗೆ ಹೇಳ್ತಿರೋದು. ನೀನ್ ನಿಜವಾಗ್ಲೂ ಸ್ನೇಹನ ಇಷ್ಟಪಟ್ಟಿದ್ರೆ ಈಗಾಗ್ಲೇ ನನ್ನ ಹತ್ರ ವಿಷಯ ಹೇಳ್ತಿದ್ದೆ. ರಾಮ್, ನೀನು ತಪ್ಪು ಮಾಡ್ತಿದ್ಯಾ.
ಒಂದ್ ಸುಳ್ಳ ಮುಚ್ಚ ಹಾಕೋದಕ್ಕೆ ನೀನ್ ಇನ್ನೊಂದ್ ಸುಳ್ಳು ಹೇಳ್ತಿದ್ಯಾ. ಇಲ್ಲ ದೊಡಮ್ಮ, ನಾನು ಹೇಳ್ತಿರೋದು ನಿಜ. ನೀವ್ ಬೇಕಿದ್ರೆ ಸ್ನೇಹ ಕರೆದ್ ವಿಚಾರಿಸಿ. ನಾನು ಅವಳು ಪ್ರೀತಿ ಮಾಡ್ತಿರೋ ವಿಷಯನ ಅವಳೇ ಹೇಳ್ತಾಳೆ. ಅಷ್ಟೇ ಅಲ್ಲ, ನಾನು ಅವಳು ಪ್ರೀತಿ ಮಾಡ್ತಿರೋ ವಿಷಯ ಇಲ್ಲಿ ನಿಂತಿದ್ದಾಳದ ಪ್ರೇಮ ಇವಳಿಗೂ ಚೆನ್ನಾಗಿ ಗೊತ್ತಿತ್ತು. ಆಯ್ತು ಸ್ವಾಮಿ, ಅವ್ರು ಯಾರೋ ಸ್ನೇಹ ಅಂತ ಹೇಳ್ತಿದಿರಲ್ಲ, ಅವ್ರ ನಂಬರ್ ಇದ್ರೆ ಫೋನ್ ಮಾಡಿ ಬರಕ್ ಹೇಳಿ, ಅವ್ರನ್ನ ವಿಚಾರಿಸೋಣ. ಅಯ್ಯೋ ದೇವ್ರೆ, ರಾಮ್ ಸ್ನೇಹನ್ ಪ್ರೀತಿ ಮಾಡ್ತಾ ಇರೋ ವಿಷಯನ ಹೇಳೇ ಬಿಟ್ಟ. ಈ ಕಲ್ಯಾಣಿ ಅದೇನ್ ಮಾಡ್ತಾಳೋ ಏನೋ. ಇಷ್ಟೊತ್ತು ಇವರು ಪ್ರೇಮನೇ ಲವ್ ಮಾಡಿದ್ದು, ಇವ್ರು ಅವ್ರನ್ನ ಲವ್ ಮಾಡಿಲ್ಲ ಅಂತ ವಾದಿಸ್ತಿದ್ರು. ಇನ್ನವರು ಹಾಗೆ ವಾದಿಸೋದಕ್ಕೆ ಪಾಯಿಂಟೇ ಇಲ್ಲ. ಯಾಕಂದ್ರೆ ಪ್ರೇಮ ಹೇಳ್ತಿರೋದೇ ಸತ್ಯ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಿದೆ. ನೋಡಿ ಇಲ್ಲಿ. ಪ್ರೇಮಗೆ ಐ ಲವ್ ಯು ಅಂತ ಮೆಸೇಜ್ ಕಳಿಸಿದ್ದಾನೆ ಈ ಮಹಾನುಭಾವ. ಸರ್, ನಾನ್ ಸತ್ಯವಾಗ್ಲೂ ಹೇಳ್ತೀನಿ, ನನ್ ಮಗ ಈ ತರ ಮೆಸೇಜ್ ಕಳ್ಸಿರಲ್ಲ. ಇವಳೆ ಏನೋ ಗೋಲ್ಮಾಲ್ ಮಾಡಿದಾಳೆ. ರಾಮ್, ಅದ್ ಹೇಗ್ ನಿನ್ ಮೊಬೈಲಿಂದ ಪ್ರೇಮಗ್ ಮೆಸೇಜ್ ಹೋಗಿದೆ? ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸ್ನೇಹ, ನನಗ್ ತಲೆ ತಿಮ್ಮ ಅಂತಿದೆ. ನೀವ್ ಹೇಳ್ತಿರೋ ಕತೆ ಕೇಳಿ ನಮ್ ತಲೆ ದಿಮ್ ಅಂತಿದೆ. ನೋಡ್ರಿ, ನೀವ್ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಆ ಹುಡುಗಿ ನಿಮ್ಮನ್ನ ಒಪ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಇಂಥ ಸೆಕೆಂಡ್ ಚಾನ್ಸ್ ಯಾರಿಗೂ ಸಿಗಲ್ಲ. ತೆಪ್ಪಗೆ ನಿಮ್ ತಪ್ಪು ಒಪ್ಕೊಂಡು ಜನರ ಕಣ್ಮುಂದೆ ಆ ಹುಡುಗಿಗೆ ತಾಳಿ ಕಟ್ಟಿ. ಕಲ್ಯಾಣಿ, ನನ್ನ ಮಗಳು ಸುಳ್ಳು ಹೇಳಿಲ್ಲ ಅಂತ ಸಾಬೀತಾಯ್ತಲ್ಲ, ಇನ್ನು ನೀವೇ ಅವಳಿಗೆ ಒಂದು ದಾರಿ ತೋರಿಸ್ಬೇಕು. ಹೌದು, ಅದಕ್ಕೆ ನಮ್ ಪ್ರೇಮ ಸುಳ್ಳು ಮೋಸ ಇದ್ಯಾವ್ದು ಗೊತ್ತಿಲ್ಲದೆ ಬೆಳ್ದವಳು. ಇವತ್ತು ಮಹೇಶ್ವರಿ ಅದಕ್ಕೆ ರಾಮ್ ಅವಳ ಮೇಲೆ ತಪ್ಪೋರ್ಸಿದ್ರು ಅವಳದೇನು ತಪ್ಪಿಲ್ಲ ಅಂತ ಸಾಬೀತಾಗಿದೆ. ಅದಕ್ಕೆ ನೀವೇ ಒಂದ್ ನಿರ್ಧಾರ ತಗೊಂಡು ಅವಳ ಜೀವನನ ಸರಿ ಮಾಡ್ಬೇಕು. ನೀವೇ ನಮಗ್ ದಿಕ್ಕು. ರಾಮ್, ನನ್ನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ನೀನ್ ತಪ್ಪು ಮಾಡಿರಲ್ಲ ಅನ್ನೋ ನಂಬಿಕೆ ನನ್ಗಿತ್ತು. ಆದ್ರೆ ಇವತ್ತು ಆ ನಂಬಿಕೆ ಎಲ್ಲ ನುಚ್ಚು ನೂರಾಗೋಯ್ತು. ಯಾಕೋ ಹೀಗ್ ಮಾಡ್ದೆ ರಾಮ್? ನೀನ್ ನಿಜವಾಗ್ಲೂ ನಾನ್ ಬೆಳೆಸಿದ ಮಗನ? ದೊಡಮ್ಮ, ಸತ್ಯವಾಗ್ಲೂ ಹೇಳ್ತೀನಿ ದೊಡಮ್ಮ, ನನಗೊಂದು ಅರ್ಥ ಆಗ್ತಿಲ್ಲ. ಇವಳ ಮೊಬೈಲ್ಗೆ ಹೇಗ್ ಮೆಸೇಜ್ ಹೋಯ್ತು ಅಂತ ನನಗೆ ಗೊತ್ತಿಲ್ಲ. ನಾನ್ ಮೆಸೇಜ್ ಕಳ್ಸಿಲ್ಲ ದೊಡಮ್ಮ. ಈ ಪ್ರೇಮನೇನೋ ಮಾಡಿರ್ತಾಳೆ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈಗ ಆ ಹುಡುಗಿ ಮೇಲೆ ಆಪಾದನೆ ಹೊರಿಸ್ತೀಯ. ರಾಮ್, ತಪ್ಪು ಮಾಡಿದ್ರೆ ಅದನ್ನ ತಿತ್ಕೊಂಡು ನಡೆಯೋದು ವ್ಯಕ್ತಿತ್ವ. ಅದನ್ ಬಿಟ್ಟು ಪಾಪ ಏನು ತಿಳಿದರ ಹುಡುಗಿ ಮೇಲೆ ಆಪಾದನೆ ಹೊರಿಸೋದಲ್ಲ. ನೀನ್ ಮಾಡಿದ್ ನೆನ್ಸ್ಕೊಂಡ್ರೆ ನನ್ಗೆ ನಿನ್ ಬಗ್ಗೆ ಅಸಹ್ಯ ಆಗತ್ತೆ. ನೀ
ನನ್ ಮಗ ಅಂತ ಹೇಳ್ಕೊಳಕ್ಕೂ ನನಗ್ ನಾಚಿಕೆ ಆಗ್ತಿದೆ ರಾಮ್. ದೊಡಮ್ಮ ಪ್ಲೀಸ್, ನಾನು ಯಾವ ತಪ್ಪು ಮಾಡಿಲ್ಲ ದೊಡಮ್ಮ. ನನ್ ನಂಬಿ ದೊಡಮ್ಮ. ಪ್ರೇಮ ಹೇಳ್ತಿರೋದೆಲ್ಲ ಸುಳ್ಳು ದೊಡಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ತಪ್ಪು ಮಾಡಿಲ್ಲ. ನೀನ್ ಹತ್ಬಿಟ್ರೆ ನನ್ ಮನ್ಸ್ ಕರ್ಗಲ್ಲ ರಾಮ್. ಏನು ಇದೆಯಲ್ಲ, ಯಾಕೋ ಹೀಗೆಲ್ಲ ಮಾಡ್ತಿ? ಏನು ಈ ಗತಿ ತಂದ್ಕೊಂಡೆ? ನೀವು ನನ್ನ ನಂಬಲ್ವಾ? ನಮ್ಮ ಮನೇಲಿ ಇಬ್ರು ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಯಾರಾದ್ರು ಹೀಗೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರೇನೋ? ನನ್ನ ಮಗ ತುಂಬಾ ಸಂಭಾವಿತ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ನ ಹೆಸರಿಗೆ ನೀನೇ ಮಸಿ ಬೆಳ್ಕೊಂಡ್ಬಿಟ್ಟಲ್ಲೋ. ಏನ್ರಿ ನೀವು ಸ್ವಂತ ಮಗನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಮಹೇಶ್ವರಿ, ನೀನು ಮೊದಲು ಬಾಯಿ ಮುಚ್ಚು. ತಪ್ಪು ಮಾಡಿದ್ರು ಅವ್ನ ಪರ ವಹಿಸ್ಕೊಂಡು ಬರೋದಕ್ಕೆ ಹೋಗ್ಬೇಡ. ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ ನೋಡೋ. ಅದಕ್ಕೆ ನೀವೇನು ನಿರ್ಧಾರ ತಗೋತಿರೋ ಅದಕ್ಕೆ ನಾನು ಒಪ್ಪಿಗೆ ಇದೆ. ಪ್ರೇಮನ ವಿಷಯದಲ್ಲಿ ನೀವು ಹೇಳೋದೇ ಇಲ್ಲ ಆಗೋದು. ಅಣ್ಣ, ನೀನ್ ಯಾಕೋ ಸೈಲೆಂಟ್ ಆಗಿ ನಿಂತಿದ್ಯಾ? ನೀನಾದ್ರೂ ಇವ್ರಿಗೆ ಹೇಳೋ, ನೀನಾದ್ರೂ ಅವ್ನು ಹೇಳೋದನ್ನ ನಂಬೋ ಅಣ್ಣ. ನಾನು ಈ ತರ ಕೆಟ್ಟ ಕೆಲಸ ಮಾಡೋನಲ್ಲ ಅಣ್ಣ. ತಪ್ಪು ಮಾಡಿಲ್ಲ, ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಣ್ಣ. ನೋಡು ರಾಮ್, ನೀನ್ ನನ್ನ ತಮ್ಮನೇ ಇರ್ಬೋದು, ನನಗೆ ನಿನ್ ಮೇಲೆ ಬೆಟ್ಟದಷ್ಟು ಕಾಳಜಿನೂ ಇರ್ಬೋದು. ಆದ್ರೆ ಇದು ಒಂದು ಹೆಣ್ಮಗು ಜೀವನದ ಪ್ರಶ್ನೆ. ನೀನೇ ತಪ್ಪು ಮಾಡಿದ್ಯಾ ಅಂತ ಎಲ್ಲ ಸಾಕ್ಷಿಗಳು ಹೇಳ್ತಾವೆ. ಹಂಗಿರ್ಬೇಕಾದ್ರೆ ನಾನು ಹೆಂಗ್ಲಾ ನಿನ್ ಪರ ವಹಿಸ್ಲಿ? ತಪ್ಪಿನ ಪರ ವಹಿಸಿದ್ರೆ ನಾನು ತಪ್ಪಾಗ್ಬಿಡ್ತೀನಿ. ನಾನು ಇದನ್ನೆಲ್ಲ ನಂಬಲ್ಲ. ರಾಮ್ ಇಂತ ಕೆಟ್ಟ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಇದ್ರ ಹಿಂದೆ ಏನೋ ಸಂಶಯ ಇದೆ. ಈ ಪ್ರೇಮನೇ ಏನೋ ಮಾಡಿದಾಳೆ. ನೋಡು ಪ್ರೇಮ, ನನ್ ಬಗ್ಗೆ, ನನ್ ತಂದೆ ಬಗ್ಗೆ ನಿನಗೆ ಗೊತ್ತಿಲ್ಲ. ಮೈ ಡ್ಯಾಡ್ ಇಸ್ ಅನ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ತುಂಬಾ ದೊಡ್ಡ ದೊಡ್ಡ ಜನ ಎಲ್ಲ ಗೊತ್ತಿದ್ದಾರೆ. ನೀನ್ ಇವತ್ತು ಎಲ್ರು ಮುಂದೆ ಉಳ್ಕೋಬಹುದು, ಆದ್ರೆ ನಾವ್ ಇನ್ವೆಸ್ಟಿಗೇಷನ್ ಶುರು ಮಾಡಿಸಿದ್ರೆ ಎಲ್ಲಾನು ಆಚೆ ಬರುತ್ತೆ. ಅವಾಗ ಸಿಕ್ಕಿ ಒದ್ದಾಡೋಕ್ಕಿಂತ ಇವಾಗ್ಲೇ ನೀನ್ ಮಾಡಿರೋ ತಪ್ಪನೆಲ್ಲ ಒಪ್ಕೊಂಡು ನಿನ್ ಜೀವ ಉಳಿಸ್ಕೊ. ಹಲೋ ಮೇಡಮ್, ವಾಟ್ ಇಸ್ ದಿಸ್? ಆರ್ ಯು ಥ್ರೆಟ್ನಿಂಗ್ ಅಸ್? ನಿಮ್ಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು ನಮ್ಗೇನು? ನಿಮ್ ದುಡ್ಡಿಂದ ನಮ್ಮನ್ನ ಹೆದರ್ಸಕ್ ನೋಡ್ಬೇಡಿ. ನಾವ್ ಅದಕ್ಕೆ ಹೆದರೋದು ಇಲ್ಲ, ಬಗ್ಗೋದು ಇಲ್ಲ.